ಇವತ್ತು ನರಸಾಪುರ ಸೊಸೈಟಿಯ ಎಲೆಕ್ಷನ್ ಏನಾಗಿದೆ, ಈಗಾಗಲೇ ಎಲೆಕ್ಷನ್ ನಿಗದಿಯಾಗಿ ನಾಳೆ 28ನೇ ತಾರೀಕು ಚುನಾವಣೆ ನಿಗದಿಯಾಗಿದೆ. ನಾವು ಎಲ್ಲ ಚುನಾವಣಾ ಪ್ರಚಾರ ಮಾಡ್ತಾಯಿದ್ದೀವಿ. ನಾವು ಹಳ್ಳಿ ಹೋಗಿ ಪ್ರಚಾರ ಮಾಡ್ತಾಯಿದ್ದು, ನಾವು ಜನಗೆ ಏನು ಅಭಿವೃದ್ಧಿ ಮಾಡಿದ್ದೀವಿ ನರಸಾಪುರ ಸೊಸೈಟಿಯಿಂದ, ಆ ಅಭಿವೃದ್ಧಿ ಬಗ್ಗೆ ನಾವು ಹೋಗಿ ಜನರಲ್ಲಿ ಮತ ಕೇಳ್ಕೊಂಡು ಮತಯಾಚನೆ ಮಾಡಿ ನಾವು ನಮ್ಮ ಪಾಡಿಗೆ ನಾವು ಕ್ಯಾನ್ವಾಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹತಾಚರಕ್ಕಾಗಿ ನಿನ್ನೆ ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಆ ವಿಡಿಯೋದಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಮಾಜಿ ಅಧ್ಯಕ್ಷರಿಗೆ ಅಂದರೆ ಇದುವರೆಗೂ ಹಾಲಿ ಇದ್ದರು, ಈಗ ಮಾಜಿ ಆಗಿದ್ದಾರೆ, ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕು ಅಂತೇಳಿ ನಾವೆಲ್ಲ ಹಲವಾರು ರೈತರೆಲ್ಲ ಸೇರಿ ಎಲ್ಲ ಕೂತು ಈಗ ಯಾರು ನೇಮಕ ಮಾಡಬೇಕು ಅಂತೇಳಿ ಮಾಡಿದಾಗ ಇಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಿಲ್ಡಿಂಗು ಚೆನ್ನಾಗಿ ಮಾಡಿದ್ದಾರೆ, ಅದರ ಆಗುಹೋಗುಗಳನ್ನ ಇನ್ನು ಖರ್ಚು ವೆಚ್ಚಗಳು ಏನೇನಿದೆ ಅದನ್ನೆಲ್ಲ ನಿಭಾಯಿಸಬೇಕಾದ್ರೆ ಹಳೆ ಆಡಳಿತ ಮಂಡಳಿಯಲ್ಲಿ ಇರಬೇಕೊಬ್ಬರು. ಅದಾಗಿ ಅವರು DCC ಬ್ಯಾಂಕ್ ಇಲ್ಲಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಹಾಗಾಗಿ ಇನ್ನೊಂದು ಅವಧಿಗೆ ಅವರೇ ಇರಲಿ ಅಂಥೇಳಿ ನಾವು ಅವ್ರನ್ನ ನೇಮಕ ಮಾಡಿ, ಇನ್ನು ಉಳಿದ ಸದಸ್ಯರನ್ನೆಲ್ಲನೂ ಹೊಸದಾಗಿ ನೇಮಕ ಮಾಡಿ ಕೆಲವೊಂದು ವ್ಯಕ್ತಿಗಳನ್ನ ನರಸಾಪುರದಲ್ಲಿ ಈ ನಾಗರಾಜ್ ಇರ್ಬೋದು, ಅಲ್ಲಿ ಡಾಕ್ಟ್ರ್ ಮಿಸಸ್ ಇರ್ಬೋದು, ಅವ್ರನ್ನೆಲ್ಲನೂ ಇಲ್ಲ ನಮಗೆ ಅವರೇ ಇರಲಿ ಅಂತೇಳಿ ಕಂಟಿನ್ಯೂ ಮಾಡಿದ್ರು. ಅದೇ ಥರವಾಗಿ ಇನ್ನೆಲ್ಲ ಹೊಸ ಮಕ್ಕಳನ್ನ ಕಂಡು ನಾವು ಕ್ಯಾನ್ವಾಸ್ ಮಾಡ್ತಾಯಿದ್ವಿ. ಆದರೆ ಹತಾಚಿಕವಾಗಿ ನೆನ್ನೆ ಅವರ ವೈಯಕ್ತಿಕ ಜೀವನ ತಗೊಂಡು ಮುನ್ರಾಜು ಅವರ ಮೇಲೆ ಅನಾಚಾರವಾಗಿ ಅವರ ಮನೆ ಕಟ್ಟಿದ್ದಾರೆ, ಜಮೀನು ಕಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತೇಳಿ ಅನಾಚಾರವಾಗಿ ಬೇಕಾದ್ರೆ ಅದನ್ನು ಹೇಳೋ ರೀತಿಯಲ್ಲಿ ಹೇಳಿದ್ರೂ ಪರವಾಗಿಲ್ಲ, ಅದರಲ್ಲಿ ಕಳ್ಳ ಮಳ್ಳ ಸುಳ್ಳ ಅಂತೇಳೆಲ್ಲ ಅಪಪ್ರಚಾರವಾಗಿ ಮಾತಾಡಿದ್ದಾರೆ. ಇದು ಎಲ್ಲರಿಗೂ ಗೌರವಕ್ಕೆ ಅವರು ಒಂದು ದೊಡ್ಡ ಕುಟುಂಬ ಇದ್ದಾರೆ, ಮಕ್ಕಳಿಗೆ ಮದುವೆ ಮಾಡಬೇಕಾಗಿದೆ. ನೀವು ಆಪಾದನೆ ಮಾಡಿ, ಆಪಾದನೆ ಮಾಡಿದ್ರಲ್ಲಿ ತಪ್ಪಿಲ್ಲ. ಆದರೆ ಈ ಥರ ಆಪಾದನೆ ಮಾಡಿ ಈ ಥರ ಕುಟುಂಬಗಳಿಗೆ ಮಾನಹಾನಿ ಆಗೋಂಥ ಮಾತಾಡಿರೋದು ಇದು ಖಂಡನೀಯ. ಅದು ಮಾತಾಡಬಾರ್ದು ಯಾರೇ ಆಗಲಿ. ಎಲೆಕ್ಷನ್ ಇದೆ, ರಾಜಕೀಯ ಇದೆ, ಓದ್ತಾರನ್ನ ಕೇಳಿ ನೀವು ಏನಾದ್ರೂ ದ್ರೋಹ ಮಾಡಿದರೆ ಅರ್ಜಿ ಕೊಡಿ, ಅದನ್ನು ನೀವು ತನಿಖೆ ಮಾಡಿ, ಲೋಕಾಯುಕ್ತ ಕೊಡಿ, ತನಿಖಾ ಸಂಸ್ಥೆ ಕೊಡಿ, ನೀವು ಧರಣಿ ಕೂತ್ಕೊಳ್ಳಿ, ನ್ಯಾಯಯುತವಾಗಿ ಮಾಡಿ. ಎಲ್ಲ ರಾಜಕಾರಣದಿಂದ ಬಂದಿರೋತಾರೆ, ಎಲ್ಲರೂ ಬಂದಿರುತ್ತೆ. ಕೆಲವು ಈಗ ನಮ್ಮಲ್ಲಿ ಹಲವಾರು ರಾಜಕಾರಣಿಗಳು ಬಂದರೆ ಎಲ್ಲ ರಾಜಕಾರಣದಿಂದಲೇ ಮನೆ ಕಟ್ಟಿದ್ದಾರೆ. ಮತ್ತು ಅವರು ವೈಯಕ್ತಿಕವಾಗಿ ತಗೊಂಡು ಇಲ್ಲ ಕಟ್ಟಿದ್ರೆ ನೀವು ಸಾಬೀತು ಮಾಡಿರಿ. ಆದರೆ ನೀವು ಉದ್ದೇಶಪೂರ್ವಕವಾಗಿ ಕಳ್ಳ ಮಳ್ಳ ಅಂತೇಳಿ ಹೋಲಿಕೆ ಮಾಡಿ ಹಾಕಿರೋದಂಥದ್ದು ಇದು ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟನಾಗ್ತದೆ. ಹಂಗೆ ಅಂದಮೇಲೆ ನಮಗೂ ಅದೆಲ್ಲ ಒಂದು ಕಡೆ ನೋವಾಗ್ತದೆ. ಯಾಕಂದರೆ ಯಾವುದೇ ಆಪಾದನೆ ಇದರಲ್ಲಿ ಏನೂ ಆಪಾದನೆ. ಆಮೇಲೆ ನಾವು ಸಂಘ ಸಂಸ್ಥೆಗಳಲ್ಲಿ ಓಡಾಟ ಮಾಡಿಕೊಂಡು ನಾವು ಬಿಲ್ಡಿಂಗ್ ಕಟ್ಟೋ ನಾವು ಅಲ್ಲಿ ಓಡಾಟ ಮಾಡ್ತಾಯಿದ್ದೀವಿ. ನಾವು ಸಾರ್ವಜನಿಕರ ದುಡ್ಡು ತಿಂದರೆ ನಾವು ಏನೋ ವಿಶ್ವಾಸ ಇರ್ಬೋದು, ಪ್ರೀತಿ ಇರ್ಬೋದು, ನಾವು ದಂಗೆ ಹೇಳಂತವ್ರೆ. ಯಾರೇ ಆಗಲಿ ದ್ರೋಹ ಮಾಡ್ತೀವಿ ಅಂತ ನಾವು ಹೇಳ್ಬೋದು. ಆದರೆ ನಿನ್ನೆ ಈ ಏನು ವಾಟ್ಸಪ್ ಮೊಬೈಲ್ ಹರಿಬಿಟ್ಟಿದ್ದಾರೆ, ಅದು ಖಂಡನೀಯ, ಅದು ಸತ್ಯಕ್ಕೆ ದೂರವಾದ ಮಾತು. ಆಮೇಲೆ ಬಿಲ್ಡಿಂಗ್ ಚೆನ್ನಾಗಿದೆ, ಸಂಘ ಚೆನ್ನಾಗಿ ನಡೆದಿದೆ. ಮುನ್ರಾಜ್ ಅವರು ಅಧ್ಯಕ್ಷರಾದಾಗಿನಿಂದ ಅವ್ರಿಗೆಲ್ಲಿ ಅವರು DCC ಬ್ಯಾಂಕ್ನಲ್ಲಿ ಮೊದಲು ಎಂಪ್ಲಾಯ್ ಆಗಿರೋದ್ರಿಂದ ಅವ್ರಿಗೆ ಅನುಭವ ಇದ್ದಿದ್ದರಿಂದ ಹಲವಾರು ರೈತರಿಗೆ ನರಸಾಪುರಕ್ಕೆ ಸುಮಾರು ಲಕ್ಷ ಕೋಟಿ ತಗೊಂಬಂದು ರೈತರಿಗೆ ಕೊಟ್ಟು ಅದನ್ನು ಮನ್ನಾ ಮಾಡಿದ್ದಾರೆ. ಆ ಮನ್ನಾ ಮಾಡಿ ಇದುವರೆಗೂ ರೈತರಿಗೆ ಒಬ್ಬ ರೈತರು ಕೂಡ ಬಡ್ಡಿ ಬೀಳದೆ ಇದುವರೆಗೂ ಎಳ್ಕೊಂಬಂದು ಆ ರೈತರಿಗೆ ಕಾಲಕ್ಕೆ ರಿನ್ಯೂವಲ್ ಮಾಡಿ ಸಾಲಗಾರರಿಗೆ ಅದನ್ನು ಚೆನ್ನಾಗಿ ರೈತರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಇವರು ಹಳ್ಳಿಗಳಲ್ಲಿ ಹೋಗಿ ಅವ್ರು ವೋಟರ್ಸ್ ಅವ್ರು ಸಿಗಲಿಲ್ಲ, ವೋಟರ್ಸ್ ಅವರು ಹೋಗಿ ಇಲ್ಲಪ್ಪ ಮುನ್ರಾಜಪ್ಪ ನಮಗೆ ಅನುಕೂಲ ಮಾಡಿದ್ದಾರೆ, ಅದನ್ನ ಬಿಟ್ಟು ಹೆಂಗಪ್ಪ ನಿಮ್ಗೆ ಓಟ್ ಹಾಕೋದು, ನೀವು ಇವತ್ತು ಬಂದಿದ್ದೀರಿ, ಈ ಸಾರಿ ಬಿಲ್ಡಿಂಗ್ ಕಟ್ಟೋನೆ ಬೇಡಪ್ಪ ಅಂತೇಳಿ ಎಲ್ಲರೂ ಮನವರಿಕೆ ಮಾಡಿದ್ರೆ ಅದನ್ನು ಇಟ್ಕೊಂಡು ನಾವು ಸಹ ಈ ಸೊಸೈಟಿ ರೈತರ ಸೇವಾ ಸಹಕಾರ ಸಂಘದಲ್ಲಿ ಎಲೆಕ್ಷನ್ ನಡೆಯೋದು ಬೇಡ ಅಂತೇಳಿ ಅವ್ರ ಮುಖಂಡರ ಹತ್ರನೂ ಕೆಲವ್ರ ಹತ್ರ ಮಾತಾಡಿ ಅವ್ರಿಗೂ 4 ಸೀಟ್ ಕೊಡ್ತೀನಿ ಅಂತ ಹೇಳಿದ್ವಿ. 5 ಸೀಟ್ ಬೇಕು ಅಂದರು. ಆಯ್ತಪ್ಪ ಕೊಡೋಣ, ಕೂತು ಮಾತಾಡಿ ಯಾವ ಸೀಟ್ ಬೇಕೋ ಕೊಡೋಣ ಅಂತೇಳಿ ಕೂಡ ಮಾತಾಡಿದ್ವಿ. ಆದರೆ ದುರುದ್ದೇಶದಿಂದ ನಾವು ಅವರು ಒಪ್ಪಂದಕ್ಕೂ ಬರಲಿಲ್ಲ, ಎಲೆಕ್ಷನ್ಗೂ ಮಾಡೋದಕ್ಕೂ ಹೋಗದೆ ಎಲೆಕ್ಷನ್ ಮಾಡಿ ಊರುಗಳಲ್ಲಿ ಅವಿಶ್ವಾಸ ಸಿಕ್ಕಿದೆ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಮೇಲೆ ತೇಜಾವ ಮಾಡಿದ್ದಾರೆ. ಅದನ್ನು ನಾವು ಖಂಡಿತವಾಗಲೂ ಖಂಡಿಸ್ತಾ ಇದ್ದೀವಿ.